ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಕರ್ನಾಟಕ ಅಕಾಡೆಮಿ. ಈಗ ನೀವು ನೋಡ್ತಾ ಇರತಕ್ಕಂಥದ್ದು ಟೀಚರ್ಸ್ ಚಾಯ್ಸ್ ಯೂಟ್ಯೂಬ್ ಚಾನಲ್. ಇದು ಕರ್ನಾಟಕ ಅಕಾಡೆಮಿಯ ಒಂದು ಯೂಟ್ಯೂಬ್ ಚಾನಲ್ ಆಗಿರುತ್ತೆ. ಸೊ ಇದರಲ್ಲಿ ನಾವು KTET, GPST ಹಾಗೆ HSTRಗೆ ಸಂಬಂಧಪಟ್ಟಿರ್ತಕ್ಕಂತಹ ಕ್ಲಾಸಸ್ಗಳು ಅಥವಾ ವಿಡಿಯೋಸ್ಗಳನ್ನು ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಸೊ ಇವತ್ತು ನಾವು ನೋಡ್ತಾ ಇರ್ತಕ್ಕಂಥದ್ದು 2024 ಜೂನ್ 30ನೇ ತಾರೀಕಿನಂದು ನಡೆದಿರ್ತಕ್ಕಂತಹ KRTET 1 to 5ಗೆ ಸಂಬಂಧಪಟ್ಟಿರ್ತಕ್ಕಂಥ ಲ್ಯಾಂಗ್ವೇಜ್ ಪೇಪರ್ 2 ಏನಿದೆ, ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಪೇಪರ್ ಸೊಲ್ಯೂಷನ್ನ ನೋಡ್ತಾ ಇದ್ದೀವಿ. ಇದರಲ್ಲಿ ಕಂಪ್ಲೀಟ್ ಡೆಪ್ತ್ ಆಗಿರ್ತಕ್ಕಂಥ ಯಾವುದೇ ಅನಾಲಿಸಿಸ್ ಇರೋದಿಲ್ಲ. ನೇರವಾಗಿ ನಿಮಗೆ ಆನ್ಸರ್ಸ್ಗಳನ್ನು ಹೇಳ್ತಾ ಹೋಗ್ತೀನಿ. ನೀವು ಯಾವುದು ಸರಿ ಅಥವಾ ತಪ್ಪಾಗಿದೆ ಅಂತ ಹೇಳ್ಬಿಟ್ಟು ನೋಡಿಕೊಂಡು ನಿಮ್ಮ ಅಂಕಗಳನ್ನು ನೀವು ಗುರುತಿಸ್ಕೋಬಹುದು. ಓಕೆ, ಮೊದಲನೇದಾಗಿ ನಿಮಗೆ ಇಲ್ಲಿ ಪ್ಯಾಸೇಜನ್ನು ನೀಡಲಾಗಿದೆ. ಸೊ ಪ್ಯಾಸೇಜ್ಗೆ ಸಂಬಂಧಪಟ್ಟ ಹಾಗೆ 31 ಹಿಡಿದ್ಬಿಟ್ಟು 38ವರೆಗೂ ಕೂಡ ಕ್ವಶನ್ಸನ್ನು ನೀಡಲಾಗಿರುತ್ತೆ. ಸೊ ಇದರಲ್ಲಿ ನಿಮಗೆ ಪ್ರತಿಯೊಂದೂ ಕೂಡ ಕಂಪ್ರೆನ್ಷನ್ಗೆ ರಿಲೇಟೆಡ್ ಆಗಿರ್ತಕ್ಕಂಥದ್ದು ಹಾಗೆ ಗ್ರಾಮರ್ಗೆ ರಿಲೇಟೆಡ್ ಆಗಿರ್ತಕ್ಕಂಥದ್ದು ಕ್ವಶನ್ಸ್ಗಳು ನಿಮಗೆ ಪೋಯಮ್ ಆ್ಯಂಡ್ ಪ್ರೋಸ್ಗೆ ಸಂಬಂಧಪಟ್ಟಾಗಿರುತ್ತೆ. ನೆಕ್ಸ್ಟ್ ಇಂಗ್ಲೀಷ್ ಪೆಡಗಾಜಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಸ್ಗಳು ಇರ್ತವೆ. ಸೊ ಈಗ ನಾನು ನೇರವಾಗಿ ಕ್ವಶನ್ಸ್ಗಳನ್ನು ಅಟೆಂಡ್ ಮಾಡ್ತಾ ಇರೋದ್ರಿಂದ ಇಲ್ಲಿ 31ನೇ ಪ್ರಶ್ನೆ ಏನಿದೆ ಅಂತ ಹೇಳಿದ್ರೆ, ದ ವಿಲೇಜ್ ವರ್ ಬಾಲನ್ ಲೀವ್ಸ್ ಈಸ್ ಹಂಟೆಡ್ ಬೈ ಅಂತ ಇದೆ. ಸೊ ಇಲ್ಲಿಗೆ ಲೆಫರ್ಡ್ ಇದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರುತ್ತೆ 31ನೇ ಪ್ರಶ್ನೆಗೆ. ಹಾಗೆ ಎರಡನೇದಾಗಿ ದ ರಿಯಲ್ ಬ್ರೇವ್ ಪರ್ಸನ್ ಇನ್ ದ ಪ್ಯಾಸೇಜ್ ಈಸ್ ಅಂತ ಹೇಳಿದ್ರೆ ಇಲ್ಲಿ ಅಮ್ಮ ರೈಟ್ ಆಗಿರುತ್ತೆ ಆನ್ಸರ್. ಇದರಲ್ಲಿ ನಿಮಗೆ ಕೆಲವೊಬ್ಬರಿಗೆ ಕನ್ಫ್ಯೂಷನ್ ಆಗಿರ್ಬೋದು. ಸೊ ಅಮ್ಮ ಆಗತ್ತಾ ಅಥವಾ ಬಾಲನ್ ಆಗತ್ತಾ ಅಂತ ಹೇಳ್ಬಿಟ್ಟು ಆ್ಯಕ್ಚುಲ್ ಆಗಿ ಇದರಲ್ಲಿ ಬ್ರೇವರಿಯನ್ನು ತೋರಿಸಿರ್ತಕ್ಕಂಥದ್ದು ಮೊದಲು ಯಾರು ಅಂತ ಹೇಳಿದ್ರೆ, ವಿತೌಟ್ ಎನಿ ಕೈಂಡ್ ಆಫ್ ವೆಪನ್ನು ಇಲ್ಲಿ ಅಮ್ಮ ತನ್ನ ಬ್ರೇವರಿಯನ್ನು ತೋರಿಸಿರೋದ್ರಿಂದ ಇಲ್ಲಿ ಆ್ಯಕ್ಚುಲ್ ಹೀರೋ ಯಾರು ಅಂತ ಹೇಳಿದ್ರೆ, ಅಥವಾ ಹೀರೋಯಿನ್ ಅಂತ ಅಂದ್ಕೋಬೋದು, ಅಥವಾ ಬ್ರೇವ್ ಪರ್ಸನ್ ಅಂತ ಯಾರು ಅಂತ ಹೇಳಿದ್ರೆ ಅಮ್ಮ ಆಗಿರ್ತಾರೆ. ನೆಕ್ಸ್ಟು 33ನೇ ಪ್ರಶ್ನೆ, ಅಮ್ಮ ಮೇಡ್ ಹರ್ ಸೆಲ್ಫ್ ಕಂಫರ್ಟಬಲ್ ಆನ್ ಅಂತ ಇದೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂತ ಹೇಳಿದ್ರೆ, ದ ಕ್ರಾಸ್ ಬೀಮ್ ಏನಿದೆಯಲ್ವಾ, ಸೊ ಇದು ರೈಟ್ ಆಗಿರ್ತಕ್ಕಂಥ ಆನ್ಸರ್ ಆಗಿರುತ್ತೆ. ನೆಕ್ಸ್ಟು 34th, ದ ಸೈಲೆನ್ಸ್ ವಾಸ್ ಬ್ರೋಕನ್ ಬೈ ಅ ಬ್ಯಾಂಗ್. ಓಕೆ, ಆಪ್ಷನ್ ನಂಬರ್ 2. Next, 35th, the word which means sudden noisy confusion or excitement in the passage is. ಸ್ಪೆಸಿಫಿಕ್ ಆಗಿ ಈ ಒಂದು ಪ್ಯಾಸೇಜಲ್ಲಿ ಕೇಳ್ತಾ ಇರೋದ್ರಿಂದ ಇಲ್ಲಿ ರೈಟ್ ಆಗಿರ್ತಕ್ಕಂಥ ಆನ್ಸರ್ ಅಂದರೆ ಸಡನ್ ನಾಯ್ಸ್ ಆ್ಯಂಡ್ ಕನ್ಫ್ಯೂಷನ್ ಆರ್ ಎಕ್ಸೈಟ್ಮೆಂಟ್ ಯಾವುದಾಗಿರುತ್ತೆ ಅಂತ ಹೇಳಿದ್ರೆ ಕಮೋಷನ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಕಮೋಷನ್ ಅಂತ ಹೇಳಿದರೆ ಏನು ಮೀನಿಂಗ್ ಆಗುತ್ತೆ ಅಂತ ಹೇಳಿದ್ರೆ ಗದ್ದಲ ಆಗಿರ್ಬೋದು, ಅಥವಾ ಒಂದು ಕಡೆಗೆ ಕನ್ಫ್ಯೂಷನ್ ಆಗಿ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಗೊತ್ತಾಗ್ದೇನೆ ಈ ರೀತಿಯಾಗಿರ್ತಕ್ಕಂಥ ಒಂದು ರೆಸ್ಪಾನ್ಸನ್ನು ತೋರಿಸ್ತಕ್ಕಂಥದ್ದನ್ನು ಕಮೋಷನ್ ಅಂತ ಹೇಳ್ಬಿಟ್ಟು ಕರೀತಾರೆ. ನೆಕ್ಸ್ಟು ಪ್ಯಾನಿಕಿ ಮೀನ್ಸ್ ಏನು ಅಂತ ಹೇಳಿದ್ರೆ ಗಾಬರಿ ಆಗೋದು ಅಂತ ಹೇಳ್ಬಿಟ್ಟು, ಫ್ರಸ್ಟ್ರೇಷನ್ ಹತಾಶೆ ಆಗ್ತಕ್ಕಂಥದ್ದು, ಡ್ರೆಡೆಡ್ ಭಯ ಪಡೋವಂಥದ್ದು. ಓಕೆ, ಸೊ ನಿಮಗಿವಾಗ 35th ಆನ್ಸರ್ ಯಾವುದು ಅಂತ ಕ್ಲಿಯರ್ ಆಗಿದೆ. ನೆಕ್ಸ್ಟು 36th ಅಂತ ನೋಡೋಣ. ದ ವರ್ಡ್ ಫ್ರಮ್ ದ ಪ್ಯಾಸೇಜ್ ದಟ್ ಟೇಕ್ಸ್ ದ ಪ್ರಿಫಿಕ್ಸ್ ಡಿಸ್ ಈಸ್. ಇಲ್ಲಿ ನಿಮಗೆ ಡಿಸ್ಸನ್ನು ಯೂಸ್ ಮಾಡಿ ಈ ಪ್ಯಾಸೇಜ್ಗೆ ಸಂಬಂಧಪಟ್ಟ ಹಾಗೆ ಒಂದು ವರ್ಡ್ ನಾವು ಕ್ರಿಯೇಟ್ ಮಾಡೋದಾದರೆ ಅಥವಾ ಡಿಸ್ ಅಂತಕ್ಕಂಥದ್ದು ಪ್ರಿಫಿಕ್ಸ್ ಆಗಿ ಯಾವ ಒಂದು ವರ್ಡಿಗೆ ಇದು ಸೂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಡಿಸ್ ಅಪಿಯರ್ ಏನಿದೆಯಲ್ವಾ, ಸೊ ಇದು ರೈಟ್ ಆಗಿರ್ತಕ್ಕಂಥದ್ದು. ಇದರ ಜೊತೆಗೆ ನೀವು ಇಲ್ಲಿ ಕಂಫರ್ಟೇಬಲ್ ಇದೆ, ಸೊ ಇದನ್ನು ನೀವೇನಂತ ಮಾಡ್ಬೋದು ಅಂತ ಹೇಳಿದ್ರೆ ಅನ್ಕಂಫರ್ಟ್ ಅಂತ ಮಾಡ್ಬೋದು. ಲರ್ನ್ ಇದ್ದರೆ ಇದನ್ನು ಅನ್ಲರ್ನ್ ಅಂತ ಮಾಡಿಬಿಟ್ಟು ಇದು ಅಪೋಸಿಟ್ ವರ್ಡ್ ಆಗಿ ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ ಪಡಿಬಹುದಾಗಿರುತ್ತೆ ಇದಕ್ಕೆ. ಓಕೆ, ನೆಕ್ಸ್ಟು 37th ಕ್ವಶನ್ ಅನ್ನು ನೋಡೋಣ. ಬಾಲನ್ ಬಿಕೇಮ್ ಅ ಹೀರೋ. ಇದನ್ನು ನೀವೇನು ಮಾಡಬೇಕು ಅಂತ ಹೇಳಿದ್ರೆ ದ ಕರೆಕ್ಟ್ ಕ್ವಶನ್ ಟ್ಯಾಗ್ ಟು ಬಿ ಯೂಸ್ಡ್ ಹಿಯರ್ ಈಸ್. ಯಾವುದು ಸರಿಯಾಗಿರ್ತಕ್ಕಂಥ ಕ್ವಶನ್ ಟ್ಯಾಗ್ ಇದಕ್ಕೆ ನಾವು ಆ್ಯಡ್ ಮಾಡ್ಬೋದು, ಅಥವಾ ಇದಕ್ಕೆ ಸರಿಯಾಗಿರ್ತಕ್ಕಂಥ ಕ್ವಶನ್ ಟ್ಯಾಗ್ ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಿಮಗೆ ಗೊತ್ತಿರಬೇಕು ಏನು ಅಂತ ಹೇಳಿದ್ರೆ, ಇದು ಫಸ್ಟ್ ನೀವು ಯಾವ ಟೆನ್ಸಲ್ಲಿದೆ ಅಂತ ನೋಡಿದಾಗ ಇದು ಪಾಸ್ಟ್ ಟೆನ್ಸಲ್ಲಿದೆ. ಓಕೆ, ನೆಕ್ಸ್ಟು ಪಾಸ್ಟ್ ಟೆನ್ಸಲ್ಲಿ ಇದ್ದಿದ್ದಾದ ಮೇಲೆ ಇಲ್ಲಿ ಬಾಲನ್ ಅಂತಕ್ಕಂಥದ್ದು ಏನಾಗುತ್ತೆ ಅಂತ ಹೇಳಿದ್ರೆ ಪ್ರೋನೋನ್ ಆಗಬೇಕು. ಸೊ ಅಲ್ಲಿಗೆ ಹಿ ಪ್ರೋನೋನ್ ಆಗುತ್ತೆ. ಬಿಕೇಮ್ ಇದ್ದಿದ್ದು ಏನಾಗುತ್ತೆ ಅಂತ ಹೇಳಿದ್ರೆ ಇದನ್ನು ನೀವು ಪಾಸ್ಟಲ್ಲಿ ಇರೋದ್ರಿಂದ ಇಲ್ಲಿ ನಿಮಗೆ ಗೊತ್ತಾಗಬೇಕು ಡಿಡ್ಡನ್ನು ಯೂಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಇಲ್ಲಿ ಈಗ ನಿಮಗೆ ಇದು ಪಾಸಿಟಿವಲ್ಲಿ ಇರೋದ್ರಿಂದ ಇದನ್ನು ನೆಗೆಟಿವ್ ಆಗಿ ನೀವು ಚೇಂಜ್ ಮಾಡಬೇಕಾಗಿರೋದ್ರಿಂದ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಡಿಂಟ್ ಹಿ ಅಂತ ಹೇಳ್ಬಿಟ್ಟು ಏನು ಮಾಡ್ತೀರಾ ಅಂತ ಹೇಳಿದ್ರೆ ಚೇಂಜ್ ಮಾಡ್ತೀರಾ. ಸೊ ಇದರಲ್ಲಿ ಯಾವುದು ಆಪ್ಷನ್ ಸರಿಯಾಗಿದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಈಗ ಮೋರ್ ಎವರ್ ಗೊತ್ತಾಗಿರಬೇಕು ಯಾವುದು ಅಂತ ಹೇಳ್ಬಿಟ್ಟು. ಡಿಂಟ್ ಹಿ ಇರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಆಪ್ಷನ್ ನಂಬರ್ 4th ಏನಿದೆ ಡಿಂಟ್ ಹಿ, ಇದು ಸರಿಯಾಗಿರ್ತಕ್ಕಂಥ ಆಪ್ಷನ್ ಆಗಿರುತ್ತೆ. ನೆಕ್ಸ್ಟ್ ತುಂಬ ಸರಳವಾಗಿದೆ ಈ ಒಂದು ಪೇಪರ್. ಇದರಲ್ಲಿ
ನೆಕ್ಸ್ಟ್ 38 ತನ ನೋಡೋಣ. ಇದರಲ್ಲೂ ಕೂಡ ಕೆಲವೊಬ್ಬರಿಗೆ ಕನ್ಫ್ಯೂಷನ್ ಆಗಿರುತ್ತೆ, ಅದ್ರ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತೀನಿ ಹೇಗೆ ಅಂತ ಹೇಳ್ಬಿಟ್ಟು. ದ ವುಡನ್ ಡೋರ್ ವಾಸ್ ಲ್ಯಾಚ್ಡ್ ಫ್ರಮ್ ಇನ್ಸೈಡ್ ಅಂತ ಇದೆ. ಸೊ ಇಲ್ಲಿ ಅಂಡರ್ಲೈನ್ಡ್ ವರ್ಡ್ ಈಸ್ ಆನ್ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಇಲ್ಲಿ ಅಂಡರ್ಲೈನ್ ಮಾಡಿರ್ತಕ್ಕಂಥ ಈ ವರ್ಡ್ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಕೇಳಿರೋದ್ರಿಂದ ಇಲ್ಲಿ ನಿಮಗೆ ಇದು ಕಂಪ್ಲೀಟ್ ಆಗಿ ಹೇಳಬೇಕಂದ್ರೆ ಇದೊಂದು ನೌನ್ ಆಗಿರುತ್ತೆ. ಬಟ್ ಇಲ್ಲೇನು ಅಂತ ಹೇಳಿದ್ರೆ ಇದು ಡೋರ್ ಅಂತಕ್ಕಂಥದ್ದು ಇಲ್ಲಿ ನೌನ್ ಆಗುತ್ತೆ. ಈ ನೌನನ್ನು ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ ಈ ವುಡನ್ ಅಂತಕ್ಕಂಥದ್ದು ಡಿಸ್ಕ್ರೈಬ್ ಮಾಡ್ತಾ ಇದೆ. ಸೊ ಡಿಸ್ಕ್ರೈಬ್ ಅಂದರೆ ನೌನನ್ನು ಡಿಸ್ಕ್ರೈಬ್ ಮಾಡ್ತಕ್ಕಂಥ ವರ್ಡ್ ಯಾವುದಾಗಿರುತ್ತೆ, ಅದು ಅಡ್ಜೆಕ್ಟಿವ್ ಆಗಿರುತ್ತೆ. ಇಲ್ಲಿ ವುಡನ್ ಅಂತ ಹೇಳಿದ್ರೆ ಕೆಲವೊಬ್ರು ನೌನ್ ಅಂತ ಹಾಕಿರ್ಬೋದು, ಬಟ್ ಅದು ನೌನ್ ಆಗಲ್ಲ. ವುಡನ್ ಅಂತಕ್ಕಂಥದ್ದು ಇದು ಡೋರನ್ನು ಡಿಸ್ಕ್ರೈಬ್ ಮಾಡ್ತಾ ಇರೋದ್ರಿಂದ ಇದು ಏನಾಗುತ್ತೆ, ಇದು ಅಡ್ಜೆಕ್ಟಿವ್ ಆಗುತ್ತೆ. ಮೋರ್ ಎವರ್ ನಿಮಗೆ 31ಇಂದ 38ವರೆಗೂ ಕೂಡ ಕ್ಲಿಯರ್ ಆಗಿ ಆನ್ಸರ್ ಹೇಗೆ ಅಂತ ಹೇಳ್ಬಿಟ್ಟು ಗೊತ್ತಾಗಿದೆ. ನೆಕ್ಸ್ಟು 39ಇಂದ 45ವರೆಗೂ ಬರ್ತಕ್ಕಂಥ ಕ್ವಶನ್ಸ್ಗಳು ಏನಿದಾವೆ ಇದು ಪೋಯಮ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳಾಗಿರ್ತವೆ. ನೇರವಾಗಿ ನಾವು ಪೋಯಮ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್ಸನ್ನು ಅಟೆಂಡ್ ಮಾಡ್ತಾ ಹೋಗೋಣ. ದ ಪೊಯೆಟ್ ಹ್ಯಾಡ್ ಲವ್ ಫಾರ್ ಹೀಸ್, ಯಾವುದನ್ನು ಅವರು ಲವ್ ಮಾಡ್ತಾರೆ ಅಂತ ಹೇಳಿದ್ರೆ ಹೋಮ್ ಲ್ಯಾಂಡನ್ನು ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಲವ್ ಮಾಡ್ತಾರೆ. ನೆಕ್ಸ್ಟು 40th ಕ್ವಶನ್. ಇನ್ ದಿಸ್ ಪೋಯಮ್ ವಿ ಕ್ಯಾನ್ ಸಿ ದ್ಯಾಟ್ ದ ಪೊಯೆಟ್ ಈಸ್ ಹ್ಯಾವಿಂಗ್ ಅ ಫೀಲಿಂಗ್ ಆಫ್, ಯಾವ ಥರದ ಫೀಲಿಂಗನ್ನು ಹೊಂದಿರ್ತಾರೆ ಅಂತ ಹೇಳಿಬಿಟ್ಟು ಕೇಳಿರೋವಂಥದ್ದು. ಸೊ ಇಲ್ಲಿ ಪೊಯೆಟು ಯಾವ ರೀತಿಯಾಗಿರ್ತಕ್ಕಂಥ ಫೀಲಿಂಗನ್ನು ಹೊಂದಿರ್ತಾರೆ ಅಂತ ಹೇಳಿದ್ರೆ ಮನೆಯಿಂದ ಹೊರಗಡೆ ಅಂದರೆ ಅವರ ದೇಶದಿಂದ ಹೊರಗಡೆಗೆ ಮನೆಯಿಂದ ಹೊರಗಡೆ ಇದ್ದಾಗ ಯಾವ ರೀತಿಯಾಗಿ ನಮಗೆ ಫೀಲ್ ಆಗುತ್ತೋ, ಹಂಬಲ ಆಗುತ್ತೋ, ಸೊ ಆ ರೀತಿಯಾಗಿರ್ತಕ್ಕಂಥ ಫೀಲಿಂಗನ್ನು ಇಲ್ಲಿ ಪೊಯೆಟ್ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಫೀಲ್ ಮಾಡ್ತಾ ಇರೋವಂಥದ್ದು. ಆದ್ದರಿಂದ ಇಲ್ಲಿ ಹೋಮ್ ಸಿಕ್ನೆಸ್ ಅಂತ ಮನೆಯಿಂದ ದೂರ ಇರತಕ್ಕಂತಹ ಒಂದು ಫೀಲಿಂಗನ್ನು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಪೊಯೆಟ್ ಹೊಂದಿರ್ತಾರೆ. ಓಕೆ, ನೆಕ್ಸ್ಟು 41th ಕ್ವಶನ್. ಟು ಲವ್ ದಿ ಮೋರ್ ಆ್ಯಂಡ್ ಮೋರ್, ಇಲ್ಲಿ ದಿ ಏನನ್ನು ರೆಫರ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ದಿ ಏನನ್ನು ರೆಫರ್ ಮಾಡುತ್ತೆ ಅಂತ ಹೇಳಿದ್ರೆ ಇಂಗ್ಲೆಂಡನ್ನು ರೆಫರ್ ಮಾಡುತ್ತೆ. ಇಂಗ್ಲೆಂಡ್ ಇಲ್ಲಿ ದಿ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಓಲ್ಡ್ ಇಂಗ್ಲೀಷ್ ಒಳಗಡೆಗೆ ಯು ಅಂತ ಹೇಳಿಬಿಟ್ಟು ಯೂಸ್ ಮಾಡಬೇಕಾಗಿರ್ತಕ್ಕಂಥದ್ರಲ್ಲಿ ಇಲ್ಲಿ ದಿ ಅಂತ ಹೇಳಿಬಿಟ್ಟು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಯೂಸನ್ನು ಮಾಡ್ತಾರೆ. ಓಕೆ, ನೆಕ್ಸ್ಟು 42nd ಕ್ವಶನ್. ದ ಫ್ರೇಸ್ ಇಂಗ್ಲೀಷ್ ಫೈರ್ ಅಂತಕ್ಕಂಥದ್ದು, ಸೊ ಇದು ಏನನ್ನು ಹೇಳುತ್ತೆ ಅಂತ ಹೇಳಿದ್ರೆ ಇಲ್ಲಿ ನಿಮಗೆ 4 ಆಪ್ಷನ್ಸ್ಗಳು ನಿಯರೆಸ್ಟ್ ಆಗಿರ್ತಕ್ಕಂಥ ಆಪ್ಷನ್ಸ್ಗಳೇ ಆಗಿರ್ತವೆ. ಆದರೆ ಇಲ್ಲಿ ನಿಮಗೆ ಎಕ್ಸಾಕ್ಟ್ ಆಗಿ ನಾವು ಆನ್ಸರ್ನ ನೋಡೋದಾದರೆ 42nd ಕ್ವಶನ್ಗೆ ಲವ್ ಫಾರ್ ಇಂಗ್ಲೆಂಡ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಇದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರುತ್ತೆ. ಅಂದರೆ ಇಂಗ್ಲೀಷ್ ಫೈರ್ ಅಂತ ಹೇಳಿದ್ರೆ ತನ್ನ ದೇಶದ ಮೇಲೆ ಇರ್ತಕ್ಕಂಥ ಪ್ರೀತಿಯನ್ನು ಇದೇನು ಮಾಡುತ್ತೆ ಅಂತ ಹೇಳಿದ್ರೆ ತೋರಿಸುತ್ತೆ. ನೆಕ್ಸ್ಟು ನಿಮಗೆ ರೈಮಿಂಗ್ ಸ್ಕೀಮನ್ನು ಕೇಳಿದ್ದಾರೆ. ಅಂದರೆ ರೈಮ್ ಸ್ಕೀಮನ್ನು ಅಂದರೆ ಪೋಯಮ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ರೈಮ್ ಸ್ಕೀಮನ್ನು ಕೇಳಿದ್ದಾರೆ. ನಾವು ರೈಮ್ ಸ್ಕೀಮನ್ನು ಒಂದ್ಸರಿ ನಾನು ನಿಮಗೆ ತೋರಿಸ್ಬಿಡ್ತೀನಿ ಹೇಗೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನೋಡಿ, ನಿಮಗೆ ಈ ಒಂದು ಲೈನ್ ಅಂದರೆ ಪ್ರತಿಯೊಂದು ಸಾಲಿನ ಕೊನೆಯ ಪದವನ್ನು ನಾವೇನು ಮಾಡಬೇಕು ಅಂತ ಹೇಳಿದ್ರೆ ನೋಡಬೇಕು. ಇದರಲ್ಲಿ ಮೆನ್ ಅಂತಕ್ಕಂಥದ್ದು ಒಂದು ರೀತಿಯಾಗಿರ್ತಕ್ಕಂತಹ ಒಂದು ಪ್ರೊನೌನ್ಸಿಯೇಷನ್ ಸೌಂಡ್ ಇರುತ್ತೆ. ಸೊ ಇದನ್ನು ನಾವೇನಂತ ಕನ್ಸಿಡರ್ ಮಾಡೋಣ ಅಂತ ಹೇಳಿದ್ರೆ ಎ ಅಂತ ಕನ್ಸಿಡರ್ ಮಾಡೋಣ. ಪ್ರತಿ ಸಾಲಿನ ಪದ್ಯದ ಪ್ರತಿ ಸಾಲು ಏನಾಗಿರುತ್ತೆ ಅಂತ ಹೇಳಿದ್ರೆ ಹೊಸದಾಗಿ ಫಸ್ಟ್ ಲೈನ್ ಏನಾಗಿರುತ್ತೆ ಅದು ಏನೇ ಆಗಿರುತ್ತೆ. ಈ ಮೆನ್ಗೆ ಈ ಸೆಕೆಂಡ್ ಲೈನ್ನ ಕೊನೆ ವರ್ಡ್ ಏನಾದರೂ ಸೂಟ್ ಆಗುತ್ತೆ ಅಂತ ಹೇಳಿದ್ರೆ ಅದನ್ನು ಎ ಅಂತಲೇ ಟ್ರೀಟ್ ಮಾಡ್ಬೋದು. ಮೆನ್ಗೂ ಸಿಗೂ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಫೊನೆಟಿಕಲ್ ಸೌಂಡ್ ಸಿಮಿಲಾರಿಟಿ ಇಲ್ಲದೆ ಇರೋದ್ರಿಂದ ಇದನ್ನು ನಾವೇನಂತ ಕನ್ಸಿಡರ್ ಮಾಡ್ಬೋದು ಇವಾಗ ಅಂತ ಹೇಳಿದ್ರೆ ಬಿ ಅಂತ ಕನ್ಸಿಡರ್ ಮಾಡೋಣ. ಸಿ, ಈಗ ನೋಡಿ ಮೆನ್ನು ದೆನ್ನು ಇವೆರಡೂ ಕೂಡ ಒಂದೇ ರೀತಿಯಾಗಿರ್ತಕ್ಕಂಥ ಸೌಂಡನ್ನು ಹೊಂದಿರೋದ್ರಿಂದ ಮೆನ್ ದೆನ್, ಅದಕ್ಕೆ ಇದನ್ನು ಎ ಅಂತ ಟ್ರೀಟ್ ಮಾಡೋಣ. ಅಂದರೆ ಎ ಥರಾನೇ ಸೌಂಡ್ ಇದೆ ಆದ್ದರಿಂದ. ನೆಕ್ಸ್ಟ್ ಸಿ ದಿ, ಸಿ ಮತ್ತು ದಿ ಎರಡೂ ಕೂಡ ಒಂದೇ ಥರದ ಸೌಂಡ್ ಆಗಿರೋದ್ರಿಂದ ಇಲ್ಲಿ ದಿಯನ್ನು ನಾವೇನಂತ ಟ್ರೀಟ್ ಮಾಡ್ಬೋದು, ಬಿ ಅಂತ ಹೇಳ್ಬಿಟ್ಟು ಟ್ರೀಟ್ ಮಾಡ್ಬೋದು. ಅಲ್ಲಿಗೆ ಇದರ ಒಂದು ರೈಮ್ ಸ್ಕೀಮ್ ಏನಾಗುತ್ತೆ ಅಂತ ಹೇಳಿದ್ರೆ ಎ ಬಿ ಇದರ ರೈಮ್ ಸ್ಕೀಮ್ ಆಗಿರುತ್ತೆ. ನಿನ್ನೆ ಕ್ಲಾಸಲ್ಲಿ ನಾನು ನಿಮಗೆ ಇದೊಂದು ನೆನ್ಪಿಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳಿದ್ದೆ. ಮೋರ್ ಎವರ್ ನೀವೆಲ್ಲರೂ ಕೂಡ ಆನ್ಸರ್ ಮಾಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ಸೊ ಈಗ ಇದರಲ್ಲಿ ಎ ಬಿ ಇರೋವಂಥದ್ದು ಯಾವುದ್ರಲ್ಲಿದೆ? ಆಪ್ಷನ್ ನಂಬರ್ 1 ಏನಿದೆ ಎ ಬಿ ಇದು ರೈಟ್ ಆಗಿರ್ತಕ್ಕಂಥ ಆನ್ಸರ್ ಆಗಿರುತ್ತೆ. ನೆಕ್ಸ್ಟು 44th ಕ್ವಶನ್ ನೋಡೋಣ. ಅ ಸೆಕೆಂಡ್ ಟೈಮ್ ಫಾರ್ ಟಿಲ್ ಐ ಸೀಮ್ ಅಂತ ಇದೆ. ಇದರಲ್ಲಿ ನೀವು ಫಿಗರ್ ಆಫ್ ಸ್ಪೀಚನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ಫೈಂಡ್ ಔಟನ್ನು ಮಾಡಬೇಕು. ಇಲ್ಲಿ ನಿಮಗೆ
ಸೆಕೆಂಡ್ ಟೈಮ್ ಅಂತ ಹೇಳಿದರೆ ಈಗ ಆಲ್ರೆಡಿ ಫಸ್ಟ್ ಟೈಮ್ ಆಲ್ರೆಡಿ ಆಗಿ ಹೋಗಿದೆ, ಮತ್ತು ಎರಡನೇ ಸಾರಿ ನಾನು ನಿಮ್ಮನ್ನು ನೋಡ್ತಾ ಇರೋವಂಥದ್ದು ಅಂತ ಹೇಳಿದರೆ ಅಲ್ಲಿಗೆ ಫಸ್ಟ್ ಟೈಮ್ಗೂ ಮತ್ತು ಸೆಕೆಂಡ್ ಟೈಮ್ಗೂ ಏನಾಗಿರುತ್ತೆ ಅಂತ ಹೇಳಿದ್ರೆ ಕಂಪ್ಯಾರಿಸನ್ ಇರುತ್ತೆ. ಸೊ ಈ ರೀತಿಯಾಗಿ ಕಂಪ್ಯಾರಿಸನ್ ಕೊಡ್ತಕ್ಕಂತಹ ಒಂದು ಫಿಗರ್ ಆಫ್ ಸ್ಪೀಚ್ ಯಾವುದು ಅಂತ ಹೇಳಿದ್ರೆ ಇದು ಮೆಟಾಫರ್ ಆಗಿರುತ್ತೆ. ಓಕೆ, ನೆಕ್ಸ್ಟು ಅದಾದಮೇಲೆ ನಿಮಗೆ 45th ಕ್ವಶನ್ ಅನ್ನು ನೋಡೋಣ. ದ ವರ್ಡ್ ಇನ್ ದ ಪೋಯಮ್ ದಟ್ ಗಿವ್ಸ್ ದ ಮೀನಿಂಗ್ ಅ ಡೀಪ್ ಫೀಲಿಂಗ್ ಆಫ್ ಸ್ಯಾಡ್ನೆಸ್ ದಟ್ ಲಾಸ್ಟ್ ಫಾರ್ ಅ ಲಾಂಗ್ ಟೈಮ್ ಅಂತ ಇದೆ. ಸೊ ಇದಕ್ಕೆ ಈ ಒಂದು ಸೆಂಟೆನ್ಸ್ ಏನಿದೆ ಇದಕ್ಕೆ ಸೂಟ್ ಆಗ್ತಕ್ಕಂತಹ ಮೀನಿಂಗನ್ನು ಕೊಡ್ತಕ್ಕಂತಹ ವರ್ಡ್ ಯಾವುದು ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಇಲ್ಲಿ ನೋಡಿ, ಅ ಡೀಪ್ ಫೀಲಿಂಗ್ ಆಫ್ ಸ್ಯಾಡ್ನೆಸ್ ಅಂತ ಹೇಳಿದ್ರೆ ಇಲ್ಲಿ ಸ್ಯಾಡ್ನೆಸ್ಸನ್ನು ತೋರಿಸ್ತಕ್ಕಂತಹ ಒಂದು ವರ್ಡ್ ಯಾವುದು ಅಂತ ಹೇಳಿದ್ರೆ ಮೆಲಾಂಕಲಿ ಇದು ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿರುತ್ತೆ. ಮೆಲಾಂಕಲಿ ಇಟ್ಸ್ ನಥಿಂಗ್ ಬಟ್ ಏನು ಅಂತ ಹೇಳಿದ್ರೆ ಇದರ ಅರ್ಥ ಸ್ಯಾಡ್ನೆಸ್ ಅಂತಾನೆ ಅರ್ಥ. ಮೆಲಾಂಕಲಿ ಮೀನ್ಸ್ ಸ್ಯಾಡ್ನೆಸ್ ಅಂತಾನೆ ಅರ್ಥ ಆಗಿರುತ್ತೆ. ನೆಕ್ಸ್ಟ್ ನಾವು ಮುಂದಕ್ಕೆ ಹೋಗೋದಾದರೆ ಇದರಲ್ಲಿ ನೀವು 46th ಕ್ವಶನ್, ಇದು ಗ್ರಾಮರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ ಆಗಿರುತ್ತೆ. ಹಿ ಈಸ್ NCC ಅಂತ ಹೇಳಿದ್ರೆ NCC ಅಂತ ಹೇಳಿದ್ರೆ ಇಲ್ಲಿ ಎನ್ ಅಂತ ಹೇಳಿಬಿಟ್ಟು ಸೌಂಡ್ ಏನು ಬರ್ತಾ ಇದೆ ಅಂತ ಹೇಳಿದ್ರೆ ಎನ್ ಅಂತ ಬರ್ತಾ ಇದೆಯಲ್ವಾ. ಸೊ ಅಲ್ಲಿಗೆ ಎನ್ ಅಂತ ಹೇಳಿದ್ರೆ ಇದು ವೊವೆಲ್ ಸೌಂಡ್ ಅಂತ ಹೇಳಿಬಿಟ್ಟು ನೀವು ಕನ್ಸಿಡರ್ ಮಾಡಬೇಕು. ಅಲ್ಲಿಗೆ ಏನಂತ ಬರುತ್ತೆ, ಆನ್ ಅಂತ ಬರುತ್ತೆ. ನೆಕ್ಸ್ಟ್ ಇದಾದ ಮೇಲೆ NCC ಕೆಡೆಟ್ ಹೂ ವಾನ್, ಇದು ಬೆಸ್ಟ್ ಅಂತ ಇದೆ ಅಂತ ಹೇಳಿದ್ರೆ ಇದು ಸೂಪರ್ಲೇಟಿವ್ ಡಿಗ್ರಿ ಅಂತ ಹೇಳ್ಬಿಟ್ಟು ನೀವು ತಿಳ್ಕೋಬೇಕು. ಸೂಪರ್ಲೇಟಿವ್ ಅಂತ ಹೇಳಿದ್ರೆ ಏನಾಗುತ್ತೆ, ದಿ ಬೆಸ್ಟ್ ಅಂತ ಆಗಬೇಕು. ಸೂಪರ್ಲೇಟಿವ್ನ ಹಿಂದ್ಗಡೆ ಯಾವಾಗಲೂ ಕೂಡ ನಾವೇನನ್ನ ಯೂಸ್ ಮಾಡಬೇಕು, ದಿ ಆರ್ಟಿಕಲನ್ನು ಏನು ಮಾಡಬೇಕು, ಯೂಸ್ ಮಾಡಬೇಕು. ಅಲ್ಲಿಗೆ ಆ್ಯನ್ ಮತ್ತು ದಿ ಇವೆರಡೂ ಇರ್ತಕ್ಕಂತಹ ಒಂದು ಆಪ್ಷನ್ ಯಾವುದು, ಆ್ಯನ್ ಆ್ಯಂಡ್ ದಿ ಫೋರ್ತ್ ಆಪ್ಷನಲ್ಲಿದೆ. ಸೊ ಅದರಿಂದ ಫೋರ್ತ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಫಾರ್ 46th ಕ್ವಶನ್. ನೆಕ್ಸ್ಟ್ 47th ಕ್ವಶನ್, ಇದು ಕೂಡ ಅಷ್ಟೇ ಗ್ರಾಮರ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ದ ಟೀಚರ್ ಗೇವ್, ಇಲ್ಲಿ ನಿಮಗೆ ದ ಟೀಚರ್ ಇದು ಸಬ್ಜೆಕ್ಟ್ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಅದಾದಮೇಲೆ ಗೇವ್ ಅಂತಕ್ಕಂಥದ್ದು ವರ್ಬ್ ಆಗಿರುತ್ತೆ. ಹಾಗಾದರೆ ಸಬ್ಜೆಕ್ಟು ವರ್ಬು ಇದಾದ ಮೇಲೆ ಬರ್ತಕ್ಕಂಥದ್ದು ಯಾವುದಾಗಿರುತ್ತೆ, ಅದು ಆಬ್ಜೆಕ್ಟ್ ಆಗಿರಬೇಕು. ಸೊ ಆಬ್ಜೆಕ್ಟ್ ಆಗಿರಬೇಕು ಅಂತ ಹೇಳಿದ್ರೆ ಅರ್ಥಾತ್ ಅದು ನೌನ್ ಆಗಿರಬೇಕು ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗಬೇಕು. ಸೊ ಅಲ್ಲಿಗೆ ಇನ್ಫಾರ್ಮೇಟಿವ್ ಅಂತಕ್ಕಂಥದ್ದು ಇದು ಅಡ್ಜೆಕ್ಟಿವ್ ಆಗಿರುತ್ತೆ. ಇನ್ಫಾರ್ಮಿಂಗ್ ಅಂತಕ್ಕಂಥದ್ದು ಇದು ವರ್ಬ್ ಆಗಿರುತ್ತೆ. ನೆಕ್ಸ್ಟು ಇನ್ಫಾರ್ಮ್ ಅಂತಕ್ಕಂಥದ್ದು ಇದು ಕೂಡ ವರ್ಬ್ ಆಗಿರುತ್ತೆ. ನಿಮಗೆ ಈ ಲಾಸ್ಟ್ ಕ್ಲಾಸ್ಗಳನ್ನು ಮಾಡಬೇಕಿದ್ರೆ ನಾನು ನಿಮಗೆ ಹೇಳಿದ್ದೆ ಏನು ಅಂತ ಹೇಳಿದ್ರೆ ಶನ್ ಅಂತ ಬಂದಿದೆ ಅಂತ ಹೇಳಿದ್ರೆ ಅದು ಏನಾಗುತ್ತೆ ಅಂತ ಹೇಳಿದ್ರೆ ನೌನ್ ಆಗಿ ಕೆಲಸವನ್ನು ಮಾಡುತ್ತೆ ಅಂತ ಹೇಳಿದ್ದೆ. ಸೊ ಇಲ್ಲೂ ಕೂಡ ನಿಮಗೆ ಇದು ಇನ್ಫಾರ್ಮೇಷನ್ ಅಂತ ಹೇಳಿದ್ರೆ ನೌನ್ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಆಬ್ಜೆಕ್ಟಿವ್ ಆಗಿ ಕೆಲಸವನ್ನು ಮಾಡೋದ್ರಿಂದ ಇಲ್ಲಿ ಆಪ್ಷನ್ ನಂಬರ್ 2 ಈಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ನಾವು ಮುಂದೆ ಹೋದರೆ 48th ಕ್ವಶನ್, ಎವ್ರಿ ಒನ್ ಲವ್ಸ್ ಹಿಮ್. ಎವ್ರಿ ಒನ್ ಲವ್ಸ್ ಹಿಮ್ ಇದೆ ಈ ಒಂದು ಸೆಂಟೆನ್ಸ್. ದ ಕರೆಕ್ಟ್ ಟ್ರಾನ್ಸ್ಫಾರ್ಮೇಷನ್ ಆಫ್ ದ ಸೆಂಟೆನ್ಸ್ ಈಸ್ ಅಂತ ಕೇಳಿದರೆ ಇಲ್ಲಿ ಟ್ರಾನ್ಸ್ಫಾರ್ಮೇಷನ್ ಆಫ್ ದ ಸೆಂಟೆನ್ಸ್ ಅಂತ ಹೇಳಿದರೆ ಏನು ಅಂತ ಹೇಳಿದ್ರೆ ಆಕ್ಟಿವ್ ವಾಯ್ಸಿಂದ ನಿಮಗೆ ಪ್ಯಾಸಿವ್ ವಾಯ್ಸಿಗೆ ಚೇಂಜ್ ಮಾಡೋದಕ್ಕೆ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ಅರ್ಥ ಮಾಡ್ಕೋಬೇಕು. ಆಮೇಲೆ ನಾವು ಆಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡಬೇಕಾದ್ರೆ ಸಿಂಪಲ್ ಕೆಲವೊಂದಿಷ್ಟು ಫಾರ್ಮೆಟ್ಸ್ಗಳನ್ನು ತಿಳ್ಕೋಬೇಕು. ಈಗ ನೋಡಿ, ಎವ್ರಿ ಒನ್ ಅಂತಕ್ಕಂಥದ್ದು ಸಬ್ಜೆಕ್ಟ್ ಆಗುತ್ತೆ, ಲವ್ಸ್ ಅಂತಕ್ಕಂಥದ್ದು ವರ್ಬು, ಆಮೇಲೆ ಹಿಮ್ ಅಂತಕ್ಕಂಥದ್ದು ಆಬ್ಜೆಕ್ಟು. ಇದನ್ನು ನಾವು ಆಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡಬೇಕಾದ್ರೆ ಏನಂತ ತೊಗೊಳ್ತೀವಿ ಅಂತ ಹೇಳಿದ್ರೆ ಫಸ್ಟು ಆಬ್ಜೆಕ್ಟ್ ಬರೀತೀವಿ, ಅದಾದಮೇಲೆ ವರ್ಬ್ ಬರುತ್ತೆ, ಅದಾದಮೇಲೆ ಬೈ, ಅದಾದಮೇಲೆ ಆ್ಯಕ್ಚುಲ್ ಆಗಿ ಸಬ್ಜೆಕ್ಟನ್ನು ಯೂಸ್ ಮಾಡ್ತೀವಿ. ಸೊ ಇದು ಒಂದು ಫಾರ್ಮೇಟ್ ಅಥವಾ ನೀವು ಶಾರ್ಟ್ಕಟ್ ಅಂತ ಅಂದ್ಕೊಳ್ಳಿ. ಸೊ ಇದರಲ್ಲಿ ನಿಮಗೆ ಎರಡನೇದಾಗಿ ನೀವು ಅಬ್ಸರ್ವ್ ಮಾಡಬೇಕಾಗಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಇದು ಪ್ರೆಸೆಂಟ್ ಟೆನ್ಸಲ್ಲಿ ಇದೆ ಅಂತ ಹೇಳಿದ್ರೆ ನೀವು ಪ್ರೆಸೆಂಟ್ ಟೆನ್ಸಲ್ಲೇ ಏನು ಮಾಡಬೇಕು ಅಂತ ಹೇಳಿದ್ರೆ ಆ್ಯಕ್ಟಿವಿಂದ ಪ್ಯಾಸಿವೈಸ್ಗೆ ಚೇಂಜ್ ಮಾಡಬೇಕಾದ್ರೆ ಅದರ ನೆಕ್ಸ್ಟ್ ಟೆನ್ಸ್ ಯಾವುದಿದೆ, ಕಂಟಿನ್ಯೂಯಸ್ ಟೆನ್ಸ್ ಅಲ್ವಾ, ಅಲ್ಲಿಗೆ ಈಸ್ ಬರುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗಬೇಕು. ಯಾಕೆ ಅದು ಪ್ರೆಸೆಂಟ್ ಟೆನ್ಸಲ್ಲಿರೋದು, ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿರೋದನ್ನು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ನೆಕ್ಸ್ಟ್ ಟೆನ್ಸ್ ಯಾವುದು, ಪ್ರೆಸೆಂಟ್ ಕಂಟಿನ್ಯೂಸ್, ಅಲ್ಲಿ ಯೂಸ್ ಮಾಡ್ತಕ್ಕಂಥ ಈಸನ್ನು ನೀವು ಯೂಸ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನಿಮ್ಗೆ ಇದೊಂದು ಐಡೆಂಟಿಫಿಕೇಶನ್ ಇರಲಿ. ಸೊ ಈಗ ನಾವೇನು ಮಾಡೋಣ ಅಂತ ಹೇಳಿದ್ರೆ ಆಬ್ಜೆಕ್ಟ್ ಏನಾಗಿದೆ, ಹಿಮ್ ಇದೆ ಅಂತ ಹೇಳಿದ್ರೆ ನಾವು ಈ ಜಾಗದಲ್ಲಿ ಏನನ್ನು ಯೂಸ್ ಮಾಡಬೇಕು, ಸಬ್ಜೆಕ್ಟ್ ಆಗಿ ಹೀಯನ್ನು ಯೂಸ್ ಮಾಡಬೇಕು. ಅಲ್ಲಿಗೆ ಸಬ್ಜೆಕ್ಟ್ ಆಗಿ ಹೀ ಯೂಸ್ ಮಾಡಿದ್ದೀವಿ. ನೆಕ್ಸ್ಟ್ ನಾವು ಹೆಲ್ಪಿಂಗ್ ವರ್ಬ್ ಅಂತ ಹೇಳಿ ಯೂಸ್ ಮಾಡೋದಾದ್ರೆ ಈಸನ್ನು ಯೂಸ್ ಮಾಡಬೇಕು ಪ್ರೆಸೆಂಟ್ ಟೆನ್ಸಲ್ಲಿ ಇರೋದ್ರಿಂದ. ಇದಾದಮೇಲೆ ವರ್ಬ್ನ ಜಾಗದಲ್ಲಿ V3ಯನ್ನು ಯೂಸ್ ಮಾಡೋದ್ರಿಂದ ಲವ್ಸಿಗೆ ಲೌಡ್ ಅಂತ ಹೇಳಿಬಿಟ್ಟು ಚೇಂಜ್ ಆಗುತ್ತೆ. ಈಗ ಓವರಾಲ್ ಆಗಿ ನಾವು ಸೆಂಟೆನ್ಸನ್ನು ಹೇಳೋದಾದರೆ ಹಿ ಈಸ್ ಲವ್ಡ್ ಬೈ ಎವ್ರಿ ಒನ್, ಎವ್ರಿ ಒನ್ನಿಗೆ ಎವ್ರಿ ಒನ್ನೇ ಇರುತ್ತೆ.
ಎವ್ರಿ ಒನ್. ಸೊ ಈ ಒಂದು ಆಪ್ಷನ್ ಇರ್ತಕ್ಕಂತಹ ಒಂದು ಆಪ್ಷನ್ ಯಾವುದು? ಹಿ ಈಸ್. ಸಿ, ಹಿ ಈಸ್ ಆಪ್ಷನ್ ನಂಬರ್ 3. ಹಿ ಈಸ್ ಲವ್ಡ್ ಬೈ ಎವ್ರಿ ಒನ್. ಸೊ ಅದರಿಂದ ಆಪ್ಷನ್ ನಂಬರ್ 3 ರೈಟ್ ಆಗಿರುತ್ತೆ. ನೆಕ್ಸ್ಟು 49ಗೆ ಹೋಗೋಣ. ಜಾನ್, ಹಲೋ ಅರುಣ್, ಆರ್ ಯು ಗೋಯಿಂಗ್ ಟುವರ್ಡ್ಸ್ ದ ಸ್ಟೇಡಿಯಂ? ಅರುಣ್, ಎಸ್ ಐ ಆಮ್. ಶಲ್ ಐ ಡ್ರಾಪ್ ಯು ಟು ದ ಸ್ಟೇಡಿಯಂ? ಇದನ್ನು ಯಾರು ಕೇಳ್ತಾ ಇರೋದು? ಜಾನ್ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಅರುಣ್ಗೆ ಕೇಳ್ತಾನೆ, ಅಲ್ಲಿಗೆ ನಾನು ನಿನ್ನನ್ನು ಸ್ಟೇಡಿಯಂ ಕಡೆಗೆ ಬಿಡ್ತೀನಿ, ಬರ್ತೀಯಾ ಅಂತ ಹೇಳ್ಬಿಟ್ಟು. ಶಲ್ ಐ ಡ್ರಾಪ್ ಯು ಟು ದ ಸ್ಟೇಡಿಯಂ ಅಂತ ಕೇಳಿದಾಗ ಇದು ಆಫರ್ ಆಗಿರೋದ್ರಿಂದ, ಅಂದರೆ ಕೇಳ್ತಾ ಇರೋದ್ರಿಂದ, ಹೆಲ್ಪನ್ನು ಅವನಿಗೆ ಆಫರ್ ಮಾಡ್ತಾ ಇರೋದ್ರಿಂದ ಇದು ಆಫರಿಂಗ್ ಹೆಲ್ಪ್ ಆಗಿರುತ್ತೆ. ಓಕೆ, ಸೊ ಇದು ಯಾವುದು ಅಂತ ಹೇಳಿದ್ರೆ ಫಂಕ್ಷನಲ್ ಲ್ಯಾಂಗ್ವೇಜಲ್ಲಿ ಬರ್ತಕ್ಕಂಥ ಒಂದು ಆ್ಯಕ್ಟಿವಿಟಿ. 50ಗೆ ಹೋಗೋಣ. ರವಿ ವಾಸ್ ಸೋ ಹ್ಯಾಪಿ ದಟ್ ಹಿ ವೆಂಟ್ ಟು ಥಿಯೇಟರ್ ಟು ವಾಚ್ ಅ ಮೂವಿ ವಿತ್ ಹೀಸ್ ಫ್ರೆಂಡ್ಸ್. ದ ಕರೆಕ್ಟ್ ಇನ್ಫಿನಿಟಿವ್ ಇನ್ ದ ಅಬೋವ್ ಸೆಂಟೆನ್ಸೀಸ್. ಇಲ್ಲಿ ಇನ್ಫಿನಿಟಿವ್ ವರ್ಡನ್ನು ನಮ್ಗೆ ಏನು ಮಾಡಬೇಕು ಅಂತ ಹೇಳಿದ್ರೆ ಫೈಂಡ್ ಔಟ್ ಮಾಡಬೇಕು. ಇನ್ಫಿನಿಟಿವ್ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರುತ್ತೆ ಏನು ಅಂತ ಹೇಳಿದ್ರೆ ಟು ಪ್ಲಸ್ ವರ್ಬ್ 1 ಏನಾಗಿರುತ್ತೆ ಅಂತ ಹೇಳಿದ್ರೆ ಇನ್ಫಿನಿಟಿವ್ ಆಗಿರುತ್ತೆ. ಇದರಲ್ಲಿ ಟು ಆಮೇಲೆ ವರ್ಬ್ 1 ಅಂತ ಹೇಳಿದ್ರೆ ವಾಚ್. ಸೊ ಅಲ್ಲಿಗೆ ವಾಚ್, ಇಲ್ಲಿಗೆ ಏನಾಯಿತು ಅಂತ ಹೇಳಿದ್ರೆ ಟು ವಾಚ್ ಅಂತಕ್ಕಂಥದ್ದು ಇದು ಇನ್ಫಿನಿಟಿವ್ ವರ್ಡ್ ಆಗಿರುತ್ತೆ. ಇದು ಒಂದು ಕಾಮನ್ ಆಗಿ ಪ್ರತಿ ವರ್ಷವೂ ಕೂಡ ಏನು ಮಾಡ್ತಾರೆ ಅಂದರೆ ಪೇಪರಲ್ಲಿ ಕೇಳ್ತಾನೆ ಇರ್ತಾರೆ. ಅದರಿಂದ ನೆಕ್ಸ್ಟ್ ನೀವು ನೋಡ್ಕೋಬೇಕಾದ್ರೆ ಈ ಥರದ ಥಿಂಗ್ಸ್ಗಳನ್ನು ಏನು ಮಾಡಿ ಅಂತ ಹೇಳಿದ್ರೆ ಕಾಮನ್ ಥಿಂಗ್ಸ್ಗಳನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಫಸ್ಟ್. ಓಕೆ, ಈಗ ನಾವು ಇಂಗ್ಲೀಷ್ ಪೆಡಗಾಜಿಗೆ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನು ನೋಡ್ತಾ ಇದ್ದೀವಿ. ಅದರಲ್ಲಿ 51ಇಂದ ಹಿಡಿದ್ಬಿಟ್ಟು 60ವರೆಗೂ ಕೂಡ ಏನಿದೆ ಅಂತ ಹೇಳಿದ್ರೆ ಇದು ಕಂಪ್ಲೀಟ್ ಆಗಿ ಪೆಡಗಾಜಿಗೆ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳಾಗಿರ್ತವೆ. ಸೊ ಇದರಲ್ಲಿ ನಿಮಗೆ NSQF ಸ್ಟ್ಯಾಂಡ್ಸ್ ಫಾರ್ ಅಂತ ಕೇಳಿದ್ದಾರೆ. ಸೊ 51st ಕ್ವಶನನ್ನು NSQF ಅಂತ ಹೇಳಿದರೆ ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಷನ್ ಫ್ರೇಮ್ವರ್ಕ್ ಅಂತ ಹೇಳ್ಬಿಟ್ಟು, ಏನು ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಷನ್ ಫ್ರೇಮ್ವರ್ಕ್ ಅಂತ ಹೇಳ್ಬಿಟ್ಟು ಆಪ್ಷನ್ ನಂಬರ್ 2 ಇದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟು 52nd ಕ್ವಶನ್ಗೆ ಟೆಸ್ಟ್ಸ್ ಯೂಸ್ಡ್ ಫಾರ್ ಟೆಸ್ಟಿಂಗ್ ದ ಓವರ್ ಆಲ್ ಎಬಿಲಿಟಿ. ನಿಮ್ಗೆ ನೆನ್ಪಿಟ್ಕೊಳ್ಳಿ, ಓವರ್ ಆಲ್ ಎಬಿಲಿಟಿ ಅಂತ ಹೇಳಿದರೆ ಇದು ಪ್ರೊಫಿಷಿಯನ್ಸಿ ಟೆಸ್ಟ್ ಆಗಿರುತ್ತೆ ಅಂತ ಗೊತ್ತಿರಬೇಕು. ಆಮೇಲೆ ಸರ್ಟೇನ್ ಪಾರ್ಟ್ ಆಫ್ ಒಂದು ಟೆಸ್ಟ್ ಆಗಿತ್ತು ಅಂತ ಹೇಳಿದ್ರೆ ಅದು ಅಚೀವ್ಮೆಂಟ್ ಟೆಸ್ಟ್ ಆಗಿರುತ್ತೆ. ಓಕೆ, ಸೊ ಇದರಲ್ಲೇ ನೀವು ಆರಾಮಾಗಿ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ ಈ ಒಂದು ಆನ್ಸರ್ನ ಐಡೆಂಟಿಫೈ ಮಾಡ್ಬೋದು. ಈಗ ನಾವು 53rd ಕ್ವಶನ್ ಅನ್ನು ನೋಡೋಣ. ದ ವರ್ಡ್ಸ್ ಯುವರ್ ಸಿನ್ಸಿಯರ್ಲಿ ಆರ್ ದ ಡ್ಯಾಶ್ ಆಫ್ ಅ ಲೆಟರ್. ಈ ಯುವರ್ ಸಿನ್ಸಿಯರ್ಲಿ ಅಂತಕ್ಕಂಥದ್ದನ್ನು ನಾವು ಲೆಟರಲ್ಲಿ ಏನಂತ ಹೇಳಿಬಿಟ್ಟು ಯೂಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕೇಳಿರುವಂಥದ್ದು. ಇದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಆನ್ಸರು ಸಬ್ಸ್ಕ್ರಿಪ್ಷನ್ ಅಂತ ಹೇಳಿಬಿಟ್ಟು. ಅಂದರೆ ಇದು ಯುವರ್ ಸಿನ್ಸಿಯರ್ಲಿ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಸಿಗ್ನೇಚರ್ನ ಒಳಭಾಗದಲ್ಲಿ ಅಥವಾ ಸಿಗ್ನೇಚರ್ನ ಅಂಡರಲ್ಲಿ ಬರ್ತಕ್ಕಂತಹ ಒಂದು ಪಾರ್ಟ್ ಆಗಿರೋದ್ರಿಂದ ನಾವು ಇದನ್ನು ಸಬ್ಸ್ಕ್ರಿಪ್ಷನ್ ಆಗಿ ಯೂಸ್ ಮಾಡ್ತೀವಿ. ಅದೇ ಸೂಪರ್ಸ್ಕ್ರಿಪ್ಷನ್ ಯಾವುದಾಗಿರುತ್ತೆ ಅಂತ ಹೇಳಿದ್ರೆ ಪಾರ್ಟಿಯ ಹೆಸರು ಅಥವಾ ಪಾರ್ಟಿಯ ಅಡ್ರೆಸ್ ಏನಿರುತ್ತಲ್ವ ಅದು ಸೂಪರ್ಸ್ಕ್ರಿಪ್ಷನ್ ಆಗಿರುತ್ತೆ. ನೆಕ್ಸ್ಟ್ ಅಪ್ಕಮಿಂಗ್ ಎಕ್ಸಾಮಲ್ಲಿ ನಿಮಗೆ ಸೂಪರ್ಸ್ಕ್ರಿಪ್ಷನ್ ಯಾವುದು ಅಂತ ಕೇಳ್ಬೋದು. ಪಾರ್ಟಿ ನೇಮ್ ಅಂದರೆ ಯಾರಿಗೆ ನಾವು ಪತ್ರನ ಬರಿತಾ ಇರ್ತೀವಲ್ವ, ಸೊ ಅವರ ಹೆಸರು ಅಥವಾ ಅವರ ಅಡ್ರೆಸ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಅದು ಸೂಪರ್ಸ್ಕ್ರಿಪ್ಷನ್ ಆಗಿರುತ್ತೆ. ನೆಕ್ಸ್ಟ್ ನಾವು 54th ಕ್ವಶನ್ ಅನ್ನು ನೋಡೋಣ. ಆಶಾ ರೀಡ್ಸ್ ಅ ಟೆಕ್ಸ್ಟ್ ಲುಕಿಂಗ್ ಫಾರ್ ಅ ಸ್ಪೆಸಿಫಿಕ್ ಇನ್ಫಾರ್ಮೇಷನ್. ಏನು ಮಾಡ್ತಾ ಇದ್ದಾರೆ ಇಲ್ಲಿ? ಸ್ಪೆಸಿಫಿಕ್ ಇನ್ಫಾರ್ಮೇಷನ್ನ ನೋಡ್ತಾ ಇರೋದ್ರಿಂದ ಇದು ಸ್ಕ್ಯಾನಿಂಗ್ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗಬೇಕು. ನೆಕ್ಸ್ಟು 55th ಕ್ವಶನ್. ಥಿಂಕ್, ಪೇರ್, ಶೇರ್ ಈ ರೀತಿಯಾಗಿರತಕ್ಕಂತಹ ಒಂದು ಆ್ಯಕ್ಟಿವಿಟಿ ನಾವು ಎಲ್ಲಿ ಕಾಣ್ತೀವಿ ಅಂತ ಹೇಳಿದ್ರೆ ಇದನ್ನು ನಾವು ಕಾಣ್ತಕ್ಕಂಥದ್ದು ಕೊಲ್ಯಾಬರೇಟಿವ್ ಲ್ಯಾಂಗ್ವೇಜ್ ಲರ್ನಿಂಗ್ ಒಳಗಡೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ಒಂದು ಕಾನ್ಸೆಪ್ಟನ್ನು ನಾವು ಕಾಣ್ತೀವಿ. ನೆಕ್ಸ್ಟು 56th ನೋಡೋಣ ಕ್ವಶನ್. ರಿಸೋರ್ಸ್ ದಟ್ ಹೆಲ್ಪ್ಸ್ ದ ಲರ್ನರ್ ಟು ಫೈಂಡ್ ಔಟ್ ದ ಸಿನಾನಿಮ್ ಆ್ಯಂಡ್ ಆಂಟೋನಿಮ್ ಆಫ್ ವರ್ಡ್ ಈಸ್. ಯಾವುದ್ರಲ್ಲಿ ನಾವು ಕಾಣ್ತೀವಿ ಸಿನಾನಿಮ್ ಮತ್ತು ಆ್ಯಂಟೋನಿಮ್ಸ್ಗಳನ್ನಷ್ಟೇ ಅಂತ ಹೇಳಿದ್ರೆ ಅದು ಥಿಸಾರಸ್ ಒಳಗಡೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಈ ಸಿನಾನಿಮ್ ಮತ್ತು ಆ್ಯಂಟೋನಿಮನ್ನು ಏನು ಮಾಡ್ತೀವಿ? ಕಾಣ್ತೀವಿ. ಇದ್ರ ಜೊತೆಗೆ ಇದೇ ಸೇಮ್ ಟು ಸೇಮ್ ಡಿಟೋ ಥಿಂಗ್ಸ್ಗಳನ್ನು ನಾನು ನಿಮಗೆ ಈಗ ರೀಸೆಂಟಾಗಿ ಲಾಂಚ್ ಮಾಡಿರ್ತಕ್ಕಂಥ ಬುಕ್ಕಲ್ಲೂ ಕೂಡ ಏನು ಮಾಡಿದ್ದೀನಿ? ಪ್ರೊವೈಡ್ ಮಾಡಿದ್ದೀನಿ. ನೀವು ಅಲ್ಲೂ ಕೂಡ ಏನು ಮಾಡ್ಬೋದು ಅಂತ ಹೇಳಿದ್ರೆ ಇದನ್ನು ನೀವು ನೋಡ್ಬೋದು. ನೆಕ್ಸ್ಟ್ ಇದಾದಮೇಲೆ ದ ಮೆಥಡ್ ವಿಚ್ ಕಮ್ಸ್ ಹ್ಯಾಸ್ ಅ ರಿಯಾಕ್ಷನ್ ಅಗೇನೆಸ್ಟ್ ಗ್ರಾಮರ್ ಟ್ರಾನ್ಸ್ಲೇಷನ್. ಯಾವುದು ಈ ಒಂದು ಗ್ರಾಮರ್ ಟ್ರಾನ್ಸ್ಲೇಷನ್ಗೆ ಎಗನೆಸ್ಟ್ ಆಗಿ ಬಂದಿರತಕ್ಕಂತಹ ಒಂದು ಮೆಥಡ್ ಯಾವುದು ಅಂತ ಹೇಳಿದ್ರೆ ಡೈರೆಕ್ಟ್ ಮೆಥಡ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಗ್ರಾಮರ್ ಟ್ರಾನ್ಸ್ಲೇಷನ್ನ
ಅಪೋಸಿಟ್ ಆಗಿ ಯೂಸ್ ಮಾಡ್ತಕ್ಕಂತಹ ಒಂದು ಮೆಥಡ್ ಆಗಿರುತ್ತೆ. ನೆಕ್ಸ್ಟು ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ ಆಕ್ಟಿವಿಟೀಸ್ ಆರ್ ಯೂಸ್ಫುಲ್ ಇನ್ ಡೆವಲಪಿಂಗ್ ಲರ್ನರ್ ಸ್ಕಿಲ್ಲು. ಯಾವ ಸ್ಕಿಲ್ಲನ್ನು ಡೆವಲಪ್ ಮಾಡುತ್ತೆ ಅಂತ ಹೇಳಿದ್ರೆ ಈ ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ ಅಂತಕ್ಕಂಥದ್ದು ನಾವು ರೆಸ್ಪಾನ್ಸ್ ಮಾಡೋದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರೋದ್ರಿಂದ ಲಿಸನಿಂಗು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಇದಾದಮೇಲೆ ದ ಆಕ್ಟಿವಿಟಿ ವಿಚ್ ಫೆಸಿಲಿಟೇಟ್ಸ್ ದ ಸ್ಪೀಕಿಂಗ್ ಸ್ಕಿಲ್ಸ್ ಈಸು. ಯಾವುದಿದ್ರಲ್ಲಿ ಸ್ಪೀಕಿಂಗ್ ಸ್ಕಿಲ್ಸನ್ನು ಎನ್ಕರೇಜ್ ಮಾಡ್ತಕ್ಕಂಥ ಆ್ಯಕ್ಟಿವಿಟಿ ಅಂತ ಹೇಳಿದ್ರೆ ಅದು ರೋಲ್ ಪ್ಲೇ ಏನಾಗಿರುತ್ತೆ ಅಂತ ಹೇಳಿದ್ರೆ ಈ ಒಂದು ಸ್ಪೀಕಿಂಗ್ ಸ್ಕಿಲ್ಸ್ಗಳನ್ನು ಎನ್ಕರೇಜ್ ಮಾಡ್ತಕ್ಕಂಥ ಒಂದು ಆಕ್ಟಿವಿಟಿ ಆಗಿರುತ್ತೆ. ನೆಕ್ಸ್ಟು ಲಾಸ್ಟ್ ಒನ್ ಕ್ವಶನ್, ಇದನ್ನು ನಾನು ನಿನ್ನೆ ನಿಮಗೆ ಹಾಗೇನೆ ನೋಡ್ಕೊಳ್ಳಿ ಅಂತ ಹೇಳಿದ್ನಲ್ವಾ, ಸೊ ಅದರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ, ದೇರ್ ಆರ್ ಡ್ಯಾಶ್ ಡಿಪ್ತಾಂಗ್ಸ್ ಇನ್ ಇಂಗ್ಲೀಷ್ ಅಂತ ಹೇಳ್ಬಿಟ್ಟು. ಎಷ್ಟು ಡಿಪ್ತಾಂಗ್ಸ್ ಇದ್ದಾವೆ ಇಂಗ್ಲೀಷಲ್ಲಿ ಅಂಥೇಳಿ, ಅದು 8 ಡಿಪ್ತಾಂಗ್ಸ್ಗಳು ಏನಿದ್ದಾವೆ ಅಂತ ಹೇಳಿದ್ರೆ ಇಂಗ್ಲೀಷಲ್ಲಿ ನಾವು ಕಾಣ್ತೀವಿ. ಅಂದರೆ ಓವರ್ ಆಲ್ ಆಗಿ 20 ವೊವೆಲ್ ಸೌಂಡ್ಸ್ ಒಳಗಡೆಗೆ 8 ಡಿಪ್ತಾಂಗ್ಸು, ಆಮೇಲೆ 12 ಮೊನೊಪ್ತಾಂಗ್ಸು. ಓಕೆ, ಸೊ ಓವರ್ ಆಲ್ ಆಗಿ ನಿಮಗೆ ಎಲ್ಲ ಆನ್ಸರ್ಸ್ಗಳು ಕ್ಲಿಯರ್ ಆಗಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಅ ಗುಡ್ ಡೇ. ಬೈ ಗೈಸ್.